ಸೆಪ್ಟೆಂಬರ್ 8ರಂದು ಮದ್ದೂರಲ್ಲಿ ಏನಾಯ್ತು? ಮದ್ದೂರಲ್ಲಿ ಗಣೇಶ ಗಲಭೆ ನಡೆದಿದ್ದಾದ್ರೂ ಹೇಗೆ? ನಿಜಕ್ಕೂ ಅಲ್ಲಿ ಕಲ್ಲೆಸೆದಿದ್ದು ಯಾರು? ರಾಮ್ ರಹೀಮ್ ನಗರ ಚನ್ನೇಗೌಡ ಲೇಔಟ್ ಬಳಿ ನಡೆದಿದ್ದಾದ್ರೂ ಏನು? ಸೆಪ್ಟೆಂಬರ್ 8ರಂದು ಮದ್ದೂರಲ್ಲಿ ನಿಜಕ್ಕೂ ಏನಾಯ್ತು? ಮದ್ದೂರಲ್ಲಿ ಗಣೇಶ ಗಲಭೆ ನಡೆದಿದ್ದಾದ್ರೂ ಹೇಗೆ? ಯಾಕೆ ಮತ್ತೆ ನಿಜಕ್ಕೂ ಅಲ್ಲಿ ಕಲ್ಲನ್ನ ಎಸೆದಿದ್ದು ಯಾರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ರಾಮ್ ರಹೀಮ್ ನಗರ ಚನ್ನೇಗೌಡ ಲೇಔಟ್ ಬಳಿ ಏನಾಯ್ತು? ನಡೆದಿದ್ದೇನು? ಮಸೀದಿ ಪಕ್ಕದಲ್ಲಿ ವಾಸವಿರೋ ಮಹಿಳೆಯರು ಏನ್ ಹೇಳ್ತಾರೆ? ಹಿಂದೂ ಮಹಿಳೆಯರು ಏನ್ ಹೇಳ್ತಾರೆ? ಹಿಂದೂ ಮತ್ತೆ ಮುಸ್ಲಿಂ ಮಹಿಳೆಯರ ಜೊತೆ ರಾಧಾ ಹಿರೇಗೌಡರವರು ಕೂಡ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಅನ್ನೋದರ ಕುರಿತು ಇಂಚಿಂಚು ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಮಸೀದಿ ಪಕ್ಕದಲ್ಲಿ ವಾಸವಿರುವಂತಹ ಮಹಿಳೆಯರು ಒಂದು ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಿಂದೂ ಮಹಿಳೆಯರು ಕೂಡ ಒಂದು ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಅಲ್ಲಿ ನಿಜಕ್ಕೂ ಏನಾಯ್ತು? ಯಾರು ಕಲ್ಲು ಎಸೆದಿದ್ದು? ಈ ಗಣೇಶ ಮೆರವಣಿಗೆ ಬಂದಂತಹ ಸಂದರ್ಭದಲ್ಲಿ ಅಸಲಿಗೆ ನಡೆದಿದ್ದಾದ್ರೂ ಏನು? ಮೆರವಣಿಗೆ ನಡೆಯುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಅಲ್ಲಿ ಬಂದು ಗಲಾಟೆ ಮಾಡಿದ್ರು? ಮೊದಲಿಗೆ ಕಲ್ಲನ್ನ ಎಲ್ಲಿಟ್ಕೊಂಡಿದ್ರು? ಅಷ್ಟು ಕಲ್ಲು ಎಲ್ಲಿಂದ ಬಂತು? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಇದಕ್ಕೆ ರಾಧಾ ಹಿರೇಗೌಡರವ್ರ ಜೊತೆ ಮಾತನಾಡಿದ್ದಾರೆ ಹಿಂದೂ ಮತ್ತೆ ಮುಸ್ಲಿಂ ಮಹಿಳೆಯರು. ಸಹಜವಾಗಿಯೇ ಸಾಕಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಟ್ಟಿತ್ತು. ಒಂದೊಂದೇ ವಿಚಾರಗಳು ಬಯಲಿಗೆ ಬರುವಂತಹ ಕೆಲಸಗಳು ಕೂಡ ಆಗ್ತಾ ಇತ್ತು. ಈ ಗಣೇಶ ವಿಸರ್ಜನೆ ನಡೆಯೋದಕ್ಕೂ ಮುಂಚೆ ಏನಾಯ್ತು? ಏನಾದ್ರೂ ಮಾತುಕತೆಗಳಾಗಿತ್ತಾ? ಗಣೇಶನನ್ನ ಮೆರವಣಿಗೆ ಮಾಡಿಕೊಂಡು ಬರೋದಕ್ಕಿಂತ ಮುಂಚೆ ಏನಾದ್ರೂ ಷಡ್ಯಂತ್ರಗಳು ನಡೆದಿತ್ತಾ? ಮತ್ತೆ ಮುಸ್ಲಿಂ ಮಹಿಳೆಯರು ಈಗಾಗಲೇ ಒಂದೊಂದು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ನಾವು ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹಿಂದೂ ಮಹಿಳೆಯರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕಳೆದ 9 ತಿಂಗಳಿಂದಲೂ ಕೂಡ ನಾವು ಕಷ್ಟವನ್ನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮುಸ್ಲಿಂ ಮಹಿಳೆಯರ ವಾದವೇನು, ಹಿಂದೂ ಮಹಿಳೆಯರ ವಾದವೇನು ಅನ್ನೋದರ ಕುರಿತು ಮಾತನಾಡಿಸಿದ್ದಾರೆ ರಾಧಾ ಹಿರೇಗೌಡರವರು. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ನೋಡ್ತಾ ಹೋಗೋಣ. ನಿಮ್ಮ ಗ್ಯಾರಂಟಿ ನ್ಯೂಸ್ ಮದ್ದೂರಿನಲ್ಲಿದೆ. ಮದ್ದೂರಿನಲ್ಲಿ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದೆ. ಮದ್ದೂರಿನಲ್ಲಿ ನಡೆದಂತಹ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ಈಗಾಗಲೇ 21 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಅರೆಸ್ಟ್ ಆದಂತಹ ಒಬ್ಬ ಆರೋಪಿಯ ಮನೆಯಲ್ಲಿ ನಾನಿದ್ದೇನೆ. ಆರೋಪಿ ಕಲಂದರ್ ಖಾನ್ ನನ್ನ ಅರೆಸ್ಟ್ ಮಾಡಲಾಗಿದೆ. ಕಲಂದರ್ ಖಾನ್ ಮನೆಯಲ್ಲಿ ನಾನಿದ್ದೀನಿ. ಅವರ ಹೆಂಡತಿ ಏನ್ ಹೇಳ್ತಾರೆ ಅನ್ನುವಂತ ಕುತೂಹಲಕ್ಕೆ ನಾನು ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ. ಸೊ ಕಲಂದರ್ ಖಾನ್ ಅವರ ಪತ್ನಿ ನಮ್ ಜೊತೆಗೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಬಿಡಿ, ನಿಮ್ಮ ಹೆಸರೇನು? ಮಹಾಜಬೀನ್. ನಾನು ಕಲಂದರ್ ವೈಫ್. ಕಲಂದರ್ ಈದ್ ಮಿಲಾದ್ ನಲ್ಲಿ ಫಂಕ್ಷನ್ 7ನೇ ತಾರೀಕಿಗೆ ಸಂಡೇ ದಿವಸ ಅಲ್ಲಿ ಮಾಡ್ತಾ ಇತ್ತು. ಫಂಕ್ಷನ್ ಅಲ್ಲಿ ಊಟ ಎಲ್ಲರಿಗೆ ಮಾಡಕ್ಕೆ ಇದ್ ಮಾಡಿದ್ರು. ಎಲ್ಲಿ? ಮಸೀದಿಯಲ್ಲಿ? ಉರ್ದು ಸ್ಕೂಲ್ ಹತ್ರ ಪಕ್ಕ. ಮಸೀದಿಗೂ ಉರ್ದು ಅಲ್ಲ? ಇಲ್ಲ, ಉರ್ದು ಸ್ಕೂಲ್ ಹತ್ರ ಪಕ್ಕ. ಮಸೀದಿನಲ್ಲಿ 5 ತಾರೀಕಿಗೆ ಆಗಿರೋದು. 7 ತಾರೀಕಿಗೆ ಇವ್ರು ಜನಾಗೆ ಎಲ್ಲಾರ್ಗೆ ಸೇರ್ಕೊಬಿಟ್ಟು ಊಟಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡುದು. ಇವರು ಊಟಕ್ಕೆ ಮಾಡುದಿಲ್ಲ, ಅವ್ರಿಗೆ ಆವಾಗಲೇ ಹುಷಾರಿರ್ಲಿಲ್ಲ ಆಯ್ತು. ನಿಮ್ಗೆ ಗೊತ್ತಾ ಕಲಂದರ್ ಖಾನ್ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ? ಗೊತ್ತಿಲ್ಲ ಮೇಡಮ್. ಕಲಂದರ್ ಖಾನ್ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲೆಸ್ತಿದ್ದಾರೆ. ಇಲ್ಲ, ಕಲಂದರ್ ಖಾನ್ ಇಲ್ಲೇ ಇತ್ತು. ನನ್ನ ಹತ್ರ ಟಿವಿ ಇದು ವಿಡಿಯೋ ನಾನು ತೆಗ್ದಿದ್ದೀನಿ. ಕಲಂದರ್ ಖಾನ್ ಅಲ್ಲೇ ಇದ್ದಾರೆ, ಊಟ ಹತ್ರನೇ ನಿಂತಿದ್ದಾರೆ. ಕಲಂದರ್ ಖಾನ್ಗೆ ಬೇಕಾ ಅಂತ ಇದ್ ಮಾಡಿರೋದು ಮೇಡಮ್. ಅಲ್ಲ, ಹಿಂದೂಗಳ ಮೇಲೆ ಮುಸಲ್ಮಾನರಿಗೆ ದ್ವೇಷ ಯಾಕೆ ಅಂತ ಇಡೀ ಪ್ರಪಂಚ ಪ್ರಶ್ನೆ. ಅಣ್ಣ ತಂದಿರ ಅಂತ ಎಲ್ಲರಿದೆ ಮೇಡಮ್. ಹಿಂದೂ ಅವ್ರಿಗೆ ಎಲ್ಲರಿಗೂ ಊಟಕ್ಕೆ ಹೇಳಿದ್ದು ಸಾಯಂಕಾಲ. ಕಲಂದರ್ ಖಾನ್ಗೆ ಎಲ್ಲರಿಗೇನ ಊಟಕ್ಕೆ ಹೇಳಿದ್ದು ಕಲಂದರು. ನಾನು 4 ಮಕ್ಕಳಿದೆ ಮೇಡಮ್. ನಾನು ಮಡಿಕೊಬಿಟ್ಟು ಏನು ಮಾಡೋಣ, ನಮ್ಮ ಅತ್ತೆ ಮಾವ ಇಷ್ಟಕ್ಕಾಗಿ ಬಿದ್ದಿದ್ದಾರೆ. ನಮ್ಗೆ ಅವರೇ ನೋಡೋದು, ನಮ್ಗೆ ಬೇರೆ ಯಾರಿಲ್ಲ ಮೇಡಮ್ ನೋಡಕ್ಕೆ. ಮೊಹಮ್ಮದ್ ಅಜೀಜ್ ಮಸೀದಿಯಿಂದ ಗಣಪತಿ ವಿಸರ್ಜನೆ ಟೈಮಲ್ಲಿ ಕಲ್ಲೆಸ್ತಿದ್ದಾರೆ ಅನ್ನೋದು ಅವ್ರ ಮೇಲಿರೋ ಆರೋಪ. ಆರೋಪ ಯಾರಿಗೂ ಕನ್ಫರ್ಮ್ ಆಗಿಲ್ಲ. ಆರೋಪ ಹೊಡಿತಾ ಇರೋದವ್ರು. ಸರಿನಾ? ಅವ್ರು ಪೇಷಂಟ್ ಇದ್ರು, ಎಲ್ಲಿಗೂ ಹೋಗ್ಲಿಲ್ಲ. ಪ್ರೂಫ್ ಐತೆ ನಮ್ಮ ಹತ್ರ. ಕೂತಿದ್ರು. ಅವರು ಕೂತ್ಕೊಂಡ ತಕ್ಷಣ ಅಲ್ಲಿ ಜಗಳ ಆಯ್ತು ಅಂತ ಗೊತ್ತ ತಕ್ಷಣ ಇವ್ರಿಗೆ ಬೆವ್ರು ಸ್ಟಾರ್ಟ್ ಆಗ್ಬಿಡ್ತು. ಅಯ್ಯೋ ಎಂತದಾಗೋಯ್ತಲ್ಲಪ್ಪ, ಹಿಂಗಾಗೋಯ್ತು ಅಂತ ನಾವು ಜಲ್ದಿ ಮುಗಿಸಿ ನಮ್ಮ ಕಾರ್ಯ ಎಲ್ಲ
ನೆಮ್ಮದಿಯಿಂದ ಮುಗಿಸ್ತಾ ಇದ್ವಿ. ಈ ಜಗಳ ಬತ್ತು ಅಂದ ತಕ್ಷಣ ಗೊತ್ತಾದ ತಕ್ಷಣ ಪಿಂಡಾಲು ಚೇರು ಅದೆಲ್ಲ ಎತ್ಬಿಟ್ವಿ. ನಿಮ್ಮನ್ನ ಮೆಚ್ಚಕ್ ನಾನು ಇಲ್ಲಿ ಬಂದಿಲ್ಲ. ಗೊತ್ತು. ನಾವು ಮುಸಲ್ಮಾನರ ಪರನೂ ಅಲ್ಲ, ಮುಸಲ್ಮಾನರ ಓಲೈಕೆಗೂ ನಾನು ಇಲ್ಲಿ ಬಂದಿಲ್ಲ. ಆದರೆ ಸತ್ಯ ಮತ್ತು ಮಿಥ್ಯ ಏನಿದೆ ಜನರ ಮುಂದೆ ಇಡ್ತೀನಿ, ಜನ ಡಿಸೈಡ್ ಮಾಡ್ಲಿ. ಈಗ ಚಿಕ್ಕ ಮಕ್ಕಳು ಶಿವಮೊಗ್ಗದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಥೂತು ಅಂತ ಉಗ್ದಿರೋದನ್ನ ನಾವು ತೋರಿಸಿದ್ವಿ. ಇದು ಈದ್ ಮಿಲಾದ್ ಟೈಮ್ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಚೀರೋದು ಮುಸಲ್ಮಾನರು ಕೂಡ ನಾವು ವಿಡಿಯೋಗಳನ್ನ ತೋರಿಸಿದ್ವಿ. ಈಗ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲೆಸ್ತಿದ್ದು ಕೂಡ ಘಟನೆ ನಡೆದಿದೆ. ಇವೆಲ್ಲ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಮುಸಲ್ಮಾನರು ಯಾಕೆ ಹಿಂದೂಗಳನ್ನ ವಿರೋಧ ಮಾಡ್ತಾರೆ, ಯಾಕೆ ದ್ವೇಷ ಮಾಡ್ತಾರೆ ಅಂತ ಇಡೀ ಕರ್ನಾಟಕ ಕೇಳ್ತಾ ಇದೆ ಮೇಡಮ್. ಅದಕ್ಕೆ ನಾನು ಈ ಪ್ರಶ್ನೆನ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಅದಕ್ಕೆ ಉತ್ತರ ಕೊಡ್ತೀನಿ. ಇಡೀ ಕರ್ನಾಟಕ ಕೇಳ್ತಾ ಇದೆ ಯಾಕೆ ಹಿಂದೂಗಳ ಮೇಲೆ ಇಷ್ಟೊಂದು ದ್ವೇಷ ಅಂತ. ಯಾರಿಗೂ ಇಲ್ಲ ಮೇಡಮ್. ಯಾರೋ ಒಬ್ರು ಇಬ್ರು ಮಾಡೋ ಕೆಲ್ಸನ ಇಡೀ ಜನಗಳಿಗೆ ತಂದಾಗ್ತಾ ಇರೋದು, ಯಾರೋ ತಲೆ ಹೇಳ್ತಾ ಇರ್ತಾರಲ್ಲ ಅವ್ರು ತಂದಾಗ್ತಾ ಇರೋದಕ್ಕೆ ಇಷ್ಟೊಂದು ಆಯ್ತಾ ಇರೋದು. ನಮ್ಮ ಮಗ ಇರ್ಫಾನ್ ಪಾಷಾ ಕೊಪ್ಪ ಸರ್ಕಲ್ ಅಲ್ಲಿ ಗ್ಯಾರೇಜ್ಗೆ ಹೋಗಿದ್ದ. ನಮ್ಮ ಮಗ ಅಲ್ಲಿಂದ ಇಲ್ಲಿ ಗಲಾಟೆ ಆಗಿರೋದು ಗೊತ್ತಿಲ್ಲ ಮೇಡಮ್. ಅವ್ನಿಗೆ ನಾವು ಇರೋದು ಮುಸ್ಲಿಂ ಬ್ಲಾಕ್ 3rd ಕ್ಲಾಸ್ ಅಲ್ಲಿ ಇರೋದು. ನಮ್ಮ ಮಗನ್ಗೆ ಇದು ಗಲಾಟೆ ಏನು ಎತ್ತ ಅಂತ ಅವ್ನಿಗೆ ಏನು ಗೊತ್ತಿಲ್ಲ. ಅವ್ನ್ಗೆ ಅಲ್ಲಿ ಗಲಾಟೆ ಐತದೆ, ಬಾಗ್ಲು ಹಾಕ್ಬಿಡಿ ಅಂತ ಯಾರೋ ಹೇಳ್ದಿದ್ಕೆ ಅಲ್ಲಿ ಅಂಗಡಿಯವರು ಬಾಗ್ಲು ಮುಚ್ಚಿಬಿಟ್ಟು ಹೋಗಪ್ಪ ನಿನ್ ಮನೆಗೆ ಅಂತ ಹೇಳ್ದಿದ್ಕೆ 9:30ಗೆ ನನ್ನ ಮಗ ಮನೆಗೆ ಬಂದಿರೋದು. ಜ್ವರ, ಅವ್ನಿಗೆ ತುಂಬಾ ಹುಷಾರಿಲ್ಲ ಮೇಡಮ್. ಅವ್ನಿಗೆ ಆತರ ಬಂದಿ. ಈಗ ನೀವೆಲ್ಲರೂ ಅದನ್ನೇ ಹೇಳ್ತಿದ್ರೆ, ಎಲ್ಲರೂ ಜ್ವರ 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 ಅಂತ ಎಲ್ಲರೂ. ನಾವು ಸುಳ್ಳು ಹೇಳ್ತಾ ಇಲ್ಲ. ನಮ್ಗೆ ಜನ ಬೇಕು. ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಯಾವ್ದಾದ್ರು ಬ್ಯಾನರ್ ಅಲ್ಲಿ ಇದ್ರೆ ನನ್ ಮಗನಿಗೆ ತಪ್ಪಿಸ್ತಾ ಅಂತ ಹೇಳಿ. ಇರ್ಫಾನ್ ಪಾಷಾ ಅವ್ರ ತಂದೆ ಇಲ್ಲ, ಲೇಟು. ಇರ್ಫಾನ್ ಪಾಷಾ ಎಷ್ಟು ಜನ ಇದ್ದಾರೆ ಅದ್ರಲ್ಲಿ? ಯಾವ ಇರ್ಫಾನ್ ಅಂತ ನಮ್ಮ ಮನೇಲಿ ಕೇಳಲಿಲ್ಲ. ಬರೀ ಇರ್ಫಾನ್ ಪೊಲೀಸ್ ಜನ ನಮ್ಮ ಮನೇಲಿ ನುಗ್ಗಿ ಬಾಗ್ಲೆಲ್ಲ ಹೊಡೆದಾಕಿ ಒಳಗ್ ಬಂದಿ. ನಾನು ಇರೋದು ಒಬ್ಳು, ನನ್ಗೆ ಸಾಕೋರು ಯಾರಿಲ್ಲ. ನನ್ನ ಮಗಳಿಗೆ ಹುಷಾರಿಲ್ಲ, ಚಾಮುಂಡಿ ತೋರಿಸ್ತಾ ಇದ್ದು. ನಮ್ಮ ಮಗಳಿಗೆ ಇದು ಕೀಲುವಾಯಿ ಬಂದ್ಬಿಟ್ಟು ಕೊಪ್ಪದಲ್ಲಿ ಇದ್ದಾಳೆ. 2 ವರ್ಷ ಆಯ್ತು ಅವಳು ಹೋಗಿ. ತಮ್ಮ ಹೆಸರು? ಫಹೀಮಾ ಬೇಗಂ. ನಿಮ್ಮ ಮನೇಲಿ ಯಾರನ್ನಾರ? ನಮ್ಮ ಮನೆಯಲ್ಲಿ ಪೊಲೀಸ್ನವರು ಬಂದು ಕಲಂದರ ಒಬ್ರು ಕರ್ಕೊಂಡ್ ಬಂದಿದ್ರು. ಬಂದ್ಬಿಟ್ಟು ತೆಗಿದ್ರು ಬಾಕಲು. ಆವಾಗೆ ಬಂದು ತೆಗಿದ್ಮೇಲೆ ಅವ್ರು ಏನು ಅಸ್ಗರ್ ಅಲಿ ಎಲ್ಲಿ ಅಂದ್ರು. ನಮ್ಗೆ ಅವ್ರದ್ದು ಪರಿಚಯ ಇಲ್ಲ, ಅವ್ರು ಬೇರೆ ಸಪ್ರೇಟ್, ನಾವು ಬೇರೆ ಸಪ್ರೇಟ್. ಅವ್ರಿಗೆ ಗೊತ್ತಿಲ್ಲ ಸರ್ ಅಂದಿದ್ದು. ಆಮೇಲೆ ನೀವು ಏನಾಗ್ಬೇಕು ಅಂದ್ರು. ನಮ್ಮ ಯಜಮಾನ್ರಿಗೆ ಮಲಗಿದ್ರು, ಎದ್ದಿಸ್ಬಿಟ್ಟು ಏನಾಗ್ಬೇಕು ಅಂದ್ರು. ಇವ್ರ ಅಣ್ಣ ಅಂದ್ರು, ಇವ್ರ ಯಜಮಾನ್ರು ಕಲಂದರು, ಇವ್ರ ಅಣ್ಣ ಆಗ್ಬೇಕು ಅಂದ್ರು. ಆಮೇಲೆ ಬಾ ಅಂತ ಒಳಗಡೆ ನುಗ್ಗಿ 4 ಮಕ್ಕಳು ಮಲ್ಗವ್ರೆ. ಮೇಲ್ಗಡೆಗೆ ಹತ್ತಿ ಎಲ್ಲ ಹುಡ್ಕೋಬಿಟ್ಟು ಅವ್ರು ಸಿಕ್ಕಿಲ್ಲ ಅಂದ್ರೆ ನಮ್ಮ ಯಜಮಾನ್ರಿಗೆ ಬನ್ನಿ ಮನೆ ತೋರ್ಸು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದು. ಆಮೇಲೆ ತಿರ್ಗಾ ನಾನು ಹಿಂದೆನೂ ಹೋಯ್ತಾ ಇದ್ದೀನಿ, ಜಿಮ್ ನಲ್ಲಿ ಹಾಕ್ಬಿಟ್ಟು ಕರ್ಕೊಂಡು ಹೋದ್ರು ಮೇಡಮ್. ಯಾಕೆ ಮೇಡಮ್ ಈ ತರ ಬೇರೆ ಧರ್ಮದ ಬಗ್ಗೆ, ಬೇರೆ ಕೋಮಿನ ಬಗ್ಗೆ ಕೆಟ್ಟ ಭಾವನೆ ತುಂಬಾ ಅವ್ರನ್ನ ಏನ್ ಮಾಡ್ಬೇಕಂತ ಹೇಳಿ. ಅವ್ರು ಮಾಡ್ತಾರಲ್ಲ ಅವ್ರಿಗೆ ಶಿಕ್ಷೆ ಕೊಡಿ ಮೇಡಮ್. ಏನ್ ಶಿಕ್ಷೆ ಕೊಡ್ಬೇಕು ಅವ್ರಿಗೆ? ನೀವು ಕಾನೂನಿಂದ ಏನ್ ಶಿಕ್ಷೆ ಕೊಡ್ತಾರೆ ಅವ್ರಿಗೆ ಕೊಡಿರಿ ಮೇಡಮ್. ಅದ್ ಬೇಡ ಅಂದಲ್ಲ ಅಮಾಯಕರಿಗೆ ಯಾಕೆ ಮೇಡಮ್ ಕಷ್ಟ ಕೊಡ್ತೀರಾ? ಚಿಕ್ಕ ಮಕ್ಕಳು ಇರೋದು ಮೇಡಮ್. 3 ದಿವಸದಿಂದ ಅಪ್ಪ ಬೇಕು ಅಮ್ಮ ಬೇಕು ಅಂತ ಏನು ಊಟನು ನಾಷ್ಟ ಏನು ಮಾಡಿಲ್ಲ ಮೇಡಮ್. ಚಿಕ್ಕ ಮಕ್ಕಳು ಇರೋದು ನಾವು ಯಾರಿಗೆ ಕೇಳ್ಬೇಕು ಮೇಡಮ್? ಪೊಲೀಸ್ ಅವ್ರಿಗೆ ಹೋಗಿ ಹೇಳಿದ್ರೆ ಅವ್ರು ಏನಂತಾರೆ ಮೇಡಮ್? ನಮ್ಗೆ ಗೊತ್ತಿಲ್ಲ ಹೋಗಮ್ಮ ಅಂತ ಬಾಯಿ ಬಿಟ್ಟು ಹೆಂಗೆ ಹೇಳ್ತಾರೆ ಮೇಡಮ್? ನಾವ್ ಯಾರಿಗೆ ಹೇಳಿ ಮೇಡಮ್? 3-4 ದಿವಸದಿಂದ ಏನು ಇಲ್ಲ ಮೇಡಮ್ ನಮ್ಗೆ. ನಮ್ಮ ಒಬ್ಬ ಗಂಟ ದುಡಿಯೋದು ಹಾಕೋದು, ನಮ್ಮ ಅತ್ತೆಗೆ ಕಾಣೋದಿಲ್ಲ. ಚಿಕ್ಕ ಮಕ್ಕಳು ಇರೋದು ಮೇಡಮ್. ಯಾರು ಸಾಕ್ತಾರೆ ಮೇಡಮ್? ನಾಯಕರಿಗೆ ಯಾಕೆ ಮೇಡಮ್ ಹಂಗೆ ಹೇಳ್ತೀರಾ? ಕಷ್ಟ ಯಾಕೆ ಮೇಡಮ್ ಕೊಡ್ತೀರಾ? ಅವ್ರು ಮಾಡೋರಲ್ಲ, ಅವ್ರಿಗೆ ಬೇಕಾದ್ರೆ ಇಡಿಸಿ ಮೇಡಮ್. ಯಾಕೆ